ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಗೊಂದೆನೂರು ಗ್ರಾಮದಲ್ಲಿ ನೀರಿನ ಟ್ಯಾಂಕ್ ಇದ್ದೂ ಇಲ್ಲದಂಥ ಪರಿಸ್ಥಿತಿ ಅದು. ಇಲ್ಲಿ ನೀರು ಬೀಳ್ತವೆ, ಎಷ್ಟು ಬೋರಿಂಗ್ ಹಾಕಿದರೂ ಕೂಡ ನೀರು ಬಿದ್ದರೂ ಕೂಡ ಅದು ಸರಿಯಾಗಿ ಬಳಕೆ ಆಗದೆ ಈಗ ತುಂಬಿಕೆಸಿ ಹೊರಗೆ ಹೋಗ್ತಕ್ಕಂಥದ್ದು ಹೆಚ್ಚಾಗಿದ್ದು, ಮತ್ತು ಇಲ್ಲಿ ಚರಂಡಿ ಇಲ್ಲ, ಸಿ ಸಿ ರೋಡ್ ಇಲ್ಲ, ಮತ್ತು ತೆರೆದು ಬಾವಿಗಳು ಕೂಡ ಸರಿಯಾಗಿ ಬಳಕೆ ಆಗದೆ ಇವತ್ತಿಂದ ಗಬ್ಬೆದ್ದು ನಾರ್ಲಕತ್ತವ. ಇದು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜನರು ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ನೋಡೋದ. ಸಾಯಂಕಾಲ ಆದ ತಕ್ಷಣ ಸಾಕು ಸೊಳ್ಳೆಗಳು ಏನದ ಜಾನುವಾರಿಗೆ ಏನದಂದ್ರೆ ಕೂತು ಊಟ ಮಾಡ್ಲಿಕ್ಕಾಗಲ್ಲ. ಇವತ್ತೆಲ್ಲ ಕೂಲಿ ಕಾರ್ಮಿಕರು ಕಡುಬಡವರು ರೈತರೇ ಈ ಊರಲ್ಲಿ 90%ಗಿಂತ ಹೆಚ್ಚಿಗಿದ್ರು ಕೂಡ ಅವ್ರಿಗೇನದ ನಿಜವಾಗಿ ಹೊಲದಲ್ಲಿ ಕೆಲಸ ಮಾಡಿ ಮನೆಗೆ ಬಂದು ನೆಮ್ಮದಿಯಾಗಿ ಕೂತು ಊಟ ಮಾಡ್ಬೇಕಂದ್ರೆ ಊಟ ಮಾಡೋ ಸಮಯದಲ್ಲಿ ಇವತ್ತು ಸಾಕಷ್ಟು ಏನದ ಸ್ವಾಮಿಗಳಿಂದ ಇವತ್ತು ಕಲುಷಿತ ನೀರು ಅಲ್ಲೆಲ್ಲೇ ಗುಂಡಿಗಳಲ್ಲಿ ನೀರು ನಿಂತು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಾರ. ಇವತ್ತು ತಮಗೆ ಮಚ್ಚರಿದಾಮಿ ಕಟ್ಟಿಗೋದಕ್ಕೆಲ್ಲ ತಮ್ಮ ಜೊತೆಗಿರ್ತಕ್ಕಂಥ ಜೋಡಿ ಎತ್ತುಗಳು ಮತ್ತು ದನ ಕರುಗಳು ಹಾಲು ಕೊಡ್ತಕ್ಕಂಥ ಎಮ್ಮೆ ಆಕಳಾಗಿರ್ಬೋದು ಅವಕ್ಕೆ ಕೂಡ ಏನದ ಮಚ್ಚರಿದಾಮಿ ಕಟ್ಟಿಗೆಸಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ಯಾರ. ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಇವತ್ತು ಶುದ್ಧ ಕುಡಿಯೋ ನೀರು ಘಟಕ ಬಂದಾಗಿ ಸುಮಾರು 2-3 ತಿಂಗಳಾಯಿತು. ಅದು ಸರಿಪಡಿಸ್ಬೇಕು. ಇದು ನಿಂತ ನೀರೆಲ್ಲ ಸ್ವಚ್ಛ ಮಾಡಿಸಿ ಬ್ಲೀಚಿಂಗ್ ಪೌಡರ್ ಹೊಡೆದ್ರೆ ಸರಿ, ಇಲ್ಲ ಅಂತಂದರೆ ಜಿಲ್ಲಾ ಆಡಳಿತ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತೇನೆ.